ನಮಸ್ಕಾರ. ಸಮಸ್ತ ಕರುನಾಡಿನ ಜನತೆಗೆ ಹಾಗೂ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯ ಪ್ರೀತಿಯ ವೀಕ್ಷಕರಿಗೆ ಮುಂಬರುವ 2026-27ನೇ ಸಾಲಿನ ಶ್ರೀ ಪರಾಭವ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂದರೆ ಹೊಸ ಯುಗದ ಆದಿ. ಬೇವು ಬೆಲ್ಲಗಳ ಮಿಶ್ರಣದಂತೆ ನಮ್ಮ ಬದುಕಿನಲ್ಲೂ ಸಿಹಿ ಕಹಿಗಳೆರಡು ಇರುತ್ತೆ. ಕಳೆದ ಕ್ರೋಧಿನಾಮ ಸಂವತ್ಸರದಲ್ಲಿ ಎಷ್ಟೇ ಕಷ್ಟಗಳನ್ನು ನೋಡಿದ್ದೀವಿ, ಸುಖವನ್ನು ಅನುಭವಿಸಿದ್ದೀವಿ. ಆದರೆ ಈಗ ಕಾಲ ಬದಲಾಗಿದೆ, ಗ್ರಹಗಳ ನಡೆ ಬದಲಾಗಿದೆ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದೇ ಪ್ರಶ್ನೆ: ಈ ಹೊಸ ವರ್ಷ ನನ್ನ ಹಣೆ ಬರ ಬದಲಾಗುತ್ತಾ, ಅಂದುಕೊಂಡ ಕೆಲಸ ಆಗುತ್ತಾ, ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಾ ಅಂತ. ಅದರಲ್ಲೂ ರಾಶಿ ಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯವರ ಕತೆ ಈ ವರ್ಷ ತುಂಬಾ ವಿಶೇಷವಾಗಿದೆ. ಯಾಕಂದರೆ ನಿಮ್ಮ ರಾಶಿಗೆ ಈ ವರ್ಷ ಒಂದೆಡೆ ಅದೃಷ್ಟದ ಬಾಗಿಲು ತೆರೆಯಲಿದೆ, ಮತ್ತೊಂದೆಡೆ ಶನಿ ಮಹಾತ್ಮನ ಪರೀಕ್ಷೆ ಕೂಡ ಕಾದಿದೆ. ಹೌದು, ಮೇಷರಾಶಿಯವರಿಗೆ ಈ ವರ್ಷ ಏಲಿಸಾಟಿ ಶನಿ ಅಥವಾ ಸಾರೇ ಸಾತಿ ಆರಂಭವಾಗುತ್ತಿದೆ. ಹಾಗಾದರೆ ಇದರ ಪರಿಣಾಮವೇನು? ಆದಾಯ ಹೇಗಿದೆ? ಆರೋಗ್ಯ ಹೇಗಿರುತ್ತೆ? ಪರಿಹಾರ ಏನು? ಇದೆಲ್ಲವನ್ನು ನಾನು ನಿಮಗೆ ಇವತ್ತು ಸಂಪೂರ್ಣವಾಗಿ ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದರೆ ಕೊನೆಯಲ್ಲಿ ನಾನು ತಿಳಿಸುವ ಆ ಒಂದು ಪುಟ್ಟ ಪರಿಹಾರ ನಿಮ್ಮ ಇಡೀ ವರ್ಷದ ಕಷ್ಟಗಳನ್ನು ದೂರ ಮಾಡಬಲ್ಲದು. ಬನ್ನಿ, ತಡ ಮಾಡದೆ ಮೇಷರಾಶಿಯ ಯುಗಾದಿ ಪಂಚಾಂಗ ಫಲವನ್ನು ತಿಳಿಯೋಣ. ಪಂಚಾಂಗದ ಸಂಖ್ಯೆಗಳು ಮತ್ತು ಗ್ರಹಸ್ಥಿತಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಪರಾಭವ ನಾಮ ಸಂವತ್ಸರದಲ್ಲಿ ಮೇಷರಾಶಿಯವರ ಜಮಾ ಖರ್ಚು ಅಂದರೆ ಆದಾಯ, ವ್ಯಯ ಮತ್ತು ಗೌರವ ಅಪಮಾನಗಳ ಲೆಕ್ಕಾಚಾರ ಹೀಗಿದೆ. ದಯವಿಟ್ಟು ಗಮನಿಸಿ. ಆದಾಯ ಇನ್ಕಮ್ 11, ವ್ಯಯ ಎಕ್ಸ್ಪೆನ್ಸಸ್ 5, ರಾಜಪೂಜ್ಯ ಹಾನರ್ 2, ಅವಮಾನ ಡಿಸ್ಹಾನರ್ 4. ಈ ಸಂಖ್ಯೆಗಳನ್ನು ನೋಡಿದರೆ ನಿಮಗೆ ಅರ್ಥವಾಗುತ್ತೆ. ಈ ವರ್ಷ ನಿಮ್ಮ ಜೇಬು ತುಂಬಿರುತ್ತದೆ. ಯಾಕಂದರೆ ಆದಾಯದ ಸಂಖ್ಯೆ 11 ಇದ್ದು ಖರ್ಚಿನ ಸಂಖ್ಯೆ ಕೇವಲ 5 ಇದೆ. ಅಂದರೆ ನೀವು ಗಳಿಸುವ ಹಣದಲ್ಲಿ ಅರ್ಧಕ್ಕಿಂತ ಹೆಚ್ಚು ಉಳಿತಾಯ ಮಾಡುವ ಶಕ್ತಿ ನಿಮಗಿರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಇದೊಂದು ಸುವರ್ಣಕಾಲ ಅಂತಾನೆ ಹೇಳಬಹುದು. ಆದರೆ ಎಚ್ಚರಿಕೆ ವಹಿಸಬೇಕಾದ ವಿಷಯವೆಂದರೆ ಅವಮಾನದ ಸಂಖ್ಯೆ 4 ಇದೆ. ಇದು ರಾಜಪೂಜ್ಯಕ್ಕಿಂತ 2 ಹೆಚ್ಚಾಗಿದೆ. ಇದರ ಅರ್ಥವೇನು ಗೊತ್ತಾ? ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ಸಣ್ಣದೊಂದು ಅಪವಾದ ಬರುವ ಸಾಧ್ಯತೆ ಇದೆ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರ ಸಂಖ್ಯೆ ಹೆಚ್ಚಾಗಬಹುದು. ಹಾಗಾಗಿ ಈ ವರ್ಷ ನೀವು ಮಾತನಾಡುವಾಗ ಮತ್ತು ನಡೆದುಕೊಳ್ಳುವಾಗ ತುಂಬಾ ಜಾಗ್ರತೆ ವಹಿಸಬೇಕು. ಗ್ರಹಗಳ ಸಂಚಾರ ಹೇಗಿದೆ? ಈ ವರ್ಷದ ಅತಿ ದೊಡ್ಡ ಬದಲಾವಣೆ ಎಂದರೆ ಕರ್ಮಕಾರಕನಾದ ಶನಿದೇವನು ನಿಮ್ಮ ರಾಶಿಯ 12ನೇ ಮನೆಯ ಅಂದರೆ ಮೀನರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಇದನ್ನೇ ನಾವು ವ್ಯಯಶನಿ ಅಥವಾ ಸಾರೇ ಸಾತಿಯ ಮೊದಲ ಹಂತ ಎನ್ನುತ್ತೇವೆ. ಆದರೆ ಭಯಪಡಬೇಡಿ ವೀಕ್ಷಕರೇ, ಯಾಕಂದರೆ ದೇವಗುರು ಬೃಹಸ್ಪತಿ ಅಂದರೆ ಗುರುಗ್ರಹ ವರ್ಷದ ಮಧ್ಯಭಾಗದಲ್ಲಿ ಕರ್ಕಾಟಕ ರಾಶಿಗೆ ಬಂದು ಉಚ್ಚನಾಗಲಿದ್ದಾನೆ. ಗುರುಬಲ ನಿಮಗೆ ಜೊತೆಯಾಗಿರುವಾಗ ಯಾವ ಶನಿಯೂ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಜೊತೆಗೆ ರಾಹುಗ್ರಹ ಲಾಭಸ್ಥಾನದಲ್ಲಿ 11ನೇ ಮನೆ ಇರೋದ್ರಿಂದ ಅನಿರೀಕ್ಷಿತ ಧನಲಾಭ, ಕಟ್ಟಿಟ್ಟ ಬುತ್ತಿ. ಹಾಗಿದ್ರೆ ಉದ್ಯೋಗ, ವ್ಯಾಪಾರ, ಆರೋಗ್ಯ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಫಲಿತಾಂಶ ಹೀಗಿದೆ ಅಂತ ವಿವರವಾಗಿ ನೋಡೋಣ ಬನ್ನಿ. ಉದ್ಯೋಗ ಮತ್ತು ವೃತ್ತಿ ಜೀವನ, ಕೆರಿಯರ್ ಆ್ಯಂಡ್ ಜಾಬ್ಸ್. ಮೇಷರಾಶಿಯ ಉದ್ಯೋಗಿಗಳಿಗೆ ಈ ವರ್ಷ ಮಿಶ್ರ ಫಲ ಕಾದಿದೆ. ಖಾಸಗಿ ಉದ್ಯೋಗಗಳು, ಪ್ರೈವೇಟ್ ಸೆಕ್ಟರ್, IT-BT ಮತ್ತು ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಈ ವರ್ಷ ಕೆಲಸದ ಒತ್ತಡ ಜಾಸ್ತಿ ಇರುತ್ತದೆ. 12ನೇ ಮನೆಯ ಶನಿ ನಿಮ್ಮನ್ನು ಸ್ವಲ್ಪ ಸೋಮಾರಿಯನ್ನಾಗಿ ಮಾಡಬಹುದು ಅಥವಾ ಕೆಲಸದಲ್ಲಿ ಆಸಕ್ತಿ ಕಳೆದುಕೊಳ್ಳುವಂತೆ ಮಾಡಬಹುದು. ಆಫೀಸ್ನಲ್ಲಿ ನಿಮ್ಮ ಮ್ಯಾನೇಜರ್ ಜೊತೆ ಅಥವಾ ಸಹೋದ್ಯೋಗಿಗಳ ಜೊತೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ನನ್ನ ಸಲಹೆ: ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋದನ್ನು ಈ ವರ್ಷ ಪಾಲಿಸಿ. ಆಫೀಸ್ ರಾಜಕೀಯದಿಂದ ಆದಷ್ಟು ದೂರ ಇರಿ. ಆದರೆ 11ನೇ ಮನೆಯ ರಾಹುವಿನ ದಯೆಯಿಂದ ಸಂಬಳದಲ್ಲಿ ಏರಿಕೆ, ಸ್ಯಾಲ್ರಿ ಹೈಕ್ ಖಂಡಿತವಾಗಿಯೂ ಸಿಗಲಿದೆ. ಸರ್ಕಾರಿ ಉದ್ಯೋಗಿಗಳು, ಗೌರ್ಮೆಂಟ್ ಎಂಪ್ಲಾಯೀಸ್, ಸರ್ಕಾರಿ ನೌಕರರಿಗೆ ಈ ವರ್ಷ ವರ್ಗಾವಣೆಯು ಟ್ರಾನ್ಸ್ಫರ್ ಯೋಗ ಪ್ರಬಲವಾಗಿದೆ. ಕೆಲವರಿಗೆ ತಮಗೆ ಇಷ್ಟವಿಲ್ಲದ ಊರಿಗೆ ವರ್ಗಾವಣೆ ಆಗುವ ಸಾಧ್ಯತೆ ಇದೆ. ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಗುರುಗ್ರಹ ಕಟಕ ರಾಶಿಗೆ ಬಂದ ಮೇಲೆ ಬಡ್ತಿ, ಪ್ರಮೋಷನ್ ಸಿಗುವ ಭಾಗ್ಯವಿದೆ. ಪೊಲೀಸ್ ಮತ್ತು ರಕ್ಷಣಾ ಇಲಾಖೆಯವರು ಮೇಲಾಧಿಕಾರಿಗಳ ಜೊತೆ ವಿನಯದಿಂದ ವರ್ತಿಸುವುದು ಒಳ್ಳೆಯದು. ವಿದೇಶಿ ಉದ್ಯೋಗ, ಫಾರಿನ್ ಅಪಾರ್ಚುನಿಟೀಸ್, ಇದು ಮೇಷರಾಶಿಯವರಿಗೆ ಸಿಹಿ ಸುದ್ದಿ. 12ನೇ ಮನೆ ವಿದೇಶಯಾನವನ್ನು ಸೂಚಿಸುತ್ತದೆ. ಅಲ್ಲಿ ಶನಿ ಇರೋದ್ರಿಂದ ವಿದೇಶಕ್ಕೆ ಹೋಗಬಹುದು ಎಂದು ಕನಸು ಕಾಣುತ್ತಿರುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ. ಆನ್ಸೈಟ್ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಯಾರೆಲ್ಲ ವಿದೇಶದಲ್ಲಿ ಸೆಟಲ್ ಆಗಬೇಕು ಅಂದ್ಕೊಂಡಿರ್ತೀರೋ ಅವರಿಗೆ ಇದು ಸಕಾಲ.
ಸ್ವಯಂ ಉದ್ಯೋಗ ಮತ್ತು ರಾಜಕೀಯ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್. ಸ್ವಯಂ ಉದ್ಯೋಗಿಗಳಿಗೆ ನೀವು ಫ್ರೀಲ್ಯಾನ್ಸರ್ ಆಗಿದ್ದರೆ ಅಥವಾ ಕಮಿಷನ್ ಆಧಾರಿತ ಬಿಸ್ನೆಸ್ ಮಾಡ್ತಿದ್ರೆ ಅಂದರೆ ಏಜೆಂಟ್ ಅಥವಾ ಬ್ರೋಕರ್, ಈ ವರ್ಷ ನಿಮಗೆ ರಾಜಯೋಗ. ಯಾಕಂದರೆ 11ನೇ ಮನೆಯ ರಾಹು ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಹಣ ತಂದುಕೊಡ್ತಾನೆ. ನೀವು ನಿರೀಕ್ಷೆ ಮಾಡದ ಜಾಗದಿಂದ ದುಡ್ಡು ಕೈ ಸೇರುತ್ತೆ. ಇನ್ನು ರಾಜಕಾರಣಿಗಳಿಗೆ ಅಂದರೆ ಪೊಲಿಟಿಷಿಯನ್ಸ್ ಅಂತ ನೋಡೋದಾದರೆ, ರಾಜಕೀಯ ರಂಗದಲ್ಲಿರುವ ಮೇಷರಾಶಿಯವರಿಗೆ ಇದು ಅಗ್ನಿ ಪರೀಕ್ಷೆಯ ಸಮಯ. ಹವಾಮಾನದ ಸಂಖ್ಯೆ 4 ಇರೋದ್ರಿಂದ ವಿರೋಧ ಪಕ್ಷದವರು ನಿಮ್ಮ ಹಳೆಯ ತಪ್ಪುಗಳನ್ನು ಹುಡುಕಿ ಹೊರಗೆ ತೆಗಿಬಹುದು. ಸ್ಕ್ಯಾಂಡಲ್ಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಭೀತಿ ಇದೆ, ಆದರೆ ಗುರುವಿನ ಬಲದಿಂದ ನೀವು ಅದರಿಂದ ಹೊರಬರುತ್ತೀರಾ. ಟಿಕೆಟ್ಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಕೊನೆ ಗಳಿಗೆಯಲ್ಲಿ ಅದೃಷ್ಟ ಕೈ ಹಿಡಿಯಬಹುದು. ಜನಸೇವೆಯಲ್ಲಿ ತೊಡಗಿಸಿಕೊಳ್ಳಿ, ಅದೇ ನಿಮಗೆ ಶ್ರೀರಕ್ಷೆ. ಸಿನಿಮಾ, ಕಲೆ ಮತ್ತು ಮಾಧ್ಯಮ, ಆ್ಯಕ್ಟಿಂಗ್ ಆ್ಯಂಡ್ ಮೀಡಿಯಾ. ಬಣ್ಣದ ಲೋಕದಲ್ಲಿ ಇರುವವರಿಗೆ ಈ ಪರಾಭವ ನಾಮ ಸಂವತ್ಸರ ಜಯವನ್ನೇ ತರಲಿದೆ. ವಿಶೇಷವಾಗಿ ಕಿರುತೆರೆ ಮತ್ತು ಹಿರಿತೆರೆ ಕಲಾವಿದರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ನೀವು ಸೋಷಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಆಗಿದ್ದರೆ ನಿಮ್ಮ ಫಾಲೋವರ್ ಸಂಖ್ಯೆ ಏಕಾಏಕಿ ಹೆಚ್ಚಾಗುತ್ತದೆ. ರಾಹು ಮಾಯಾವಿ ಗ್ರಹ, ಹಾಗಾಗಿ ಮೀಡಿಯಾ ಕ್ಷೇತ್ರದಲ್ಲಿ ನಿಮಗೆ ದೊಡ್ಡ ಮಟ್ಟದ ಪ್ರಚಾರ, ಫೇಮ್ ಸಿಗುವಂತೆ ಮಾಡುತ್ತಾನೆ. ಆದರೆ ಎಚ್ಚರ, ಗಾಸಿಪ್ಗಳು ಕೂಡ ಅಷ್ಟೇ ವೇಗವಾಗಿ ಹಬ್ಬುತ್ತವೆ. ನಿಮ್ಮ ವೈಯಕ್ತಿಕ ಜೀವನದ ವಿಷಯಗಳನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳುವಾಗ ಜಾಗ್ರತೆ ಇರಲಿ. ವ್ಯಾಪಾರ ಮತ್ತು ವ್ಯವಹಾರ, ಬಿಸ್ನೆಸ್. ನನ್ನ ವ್ಯಾಪಾರಿ ಮಿತ್ರರೇ, ಈ ವರ್ಷ ನೀವು ದುಡ್ಡು ಮಾಡ್ತೀರಾ, ಆದರೆ ಅದನ್ನು ಉಳಿಸೋದು ದೊಡ್ಡ ಚಾಲೆಂಜ್ ಆಗುತ್ತೆ. ವ್ಯಾಪಾರದಲ್ಲಿ ವಹಿವಾಟು, ಟರ್ನ್ ಓವರ್ ಚೆನ್ನಾಗಿರುತ್ತೆ, ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ. ಆದರೆ 12ನೇ ಮನೆಯ ಶನಿಯಿಂದಾಗಿ ವ್ಯರ್ಥ ಖರ್ಚುಗಳು ಬರುತ್ತವೆ. ಅಂಗಡಿ ರಿನೋವೇಷನ್ ಹೆಸರಿನಲ್ಲಿ ಅಥವಾ ಅನಗತ್ಯ ಸ್ಟಾಕ್ ತುಂಬಿಸಿಕೊಳ್ಳುವ ಭರದಲ್ಲಿ ಹಣ ಖಾಲಿ ಮಾಡಿಕೊಳ್ಳಬೇಡಿ. ರಿಯಲ್ ಎಸ್ಟೇಟ್, ಜಮೀನು ಖರೀದಿ ಅಥವಾ ಮಾರಾಟ ಮಾಡುವಾಗ ಪತ್ರಗಳನ್ನು ಅಂದರೆ ಡಾಕ್ಯುಮೆಂಟ್ಸ್ ವಕೀಲರ ಹತ್ತಿರ ಪರೀಕ್ಷಿಸಿ, ಮೋಸ ಹೋಗುವ ಸಾಧ್ಯತೆ ಇದೆ. ಪಾರ್ಟ್ನರ್ಶಿಪ್, ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ದ್ರೋಹ ಆಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಪಾರ್ಟ್ನರ್ ಜೊತೆ ಪಾರದರ್ಶಕತೆ ಅಂದರೆ ಟ್ರಾನ್ಸ್ಪರೆನ್ಸಿ ಇರಲಿ. ಹೋಟೆಲ್ ಮತ್ತು ಟ್ರಾವೆಲ್ಸ್, ಈ ಕ್ಷೇತ್ರಗಳು ಲಾಭದಾಯಕವಾಗಿವೆ. ದೂರದ ಊರುಗಳಿಗೆ ಟ್ರಾವೆಲ್ಸ್ ನಡೆಸುವವರಿಗೆ ವಿಶೇಷ ಲಾಭ ಕಾದಿದೆ. ಅಗ್ರಿಕಲ್ಚರ್, ರೈತ ಬಾಂಧವರಿಗೆ ಈ ವರ್ಷ ಮಿಶ್ರ ಫಲ. ಗುರುಬಲದಿಂದ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ. ವಾಣಿಜ್ಯ ಬೆಳೆಗಳಾದ ಅಡಿಕೆ, ಕಾಫಿ, ಮೆಣಸು ಮತ್ತು ತೆಂಗು ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗಲಿದೆ. ಆದರೆ ಸಾಲದ ಬಾಧೆ ಸ್ವಲ್ಪ ಮಟ್ಟಿಗೆ ಕಾಡಬಹುದು. ಹಳೆಯ ಸಾಲ ತೀರಿಸಲು ಹೊಸ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರಬಹುದು. ಹೈನುಗಾರಿಕೆ ಅಂದರೆ ಡೈರಿ ಫಾರ್ಮಿಂಗ್ ಮತ್ತು ಕುರಿ ಸಾಗಾಣಿಕೆಯಲ್ಲಿ ಹೆಚ್ಚಿನ ಲಾಭ ನಿರೀಕ್ಷಿಸಬಹುದು. ಸರ್ಕಾರದಿಂದ ಬರಬೇಕಾದ ಸಹಾಯಧನ ಅಥವಾ ಪರಿಹಾರಗಳು ಸ್ವಲ್ಪ ತಡವಾಗಿ ಕೈ ಸೇರಬಹುದು. ತಾಳ್ಮೆ ಅಗತ್ಯ. ಕುಟುಂಬ ಮತ್ತು ಸಂಬಂಧಗಳು, ಫ್ಯಾಮಿಲಿ ರಿಲೇಷನ್ಸ್. ಮನೆ ಮನಸ್ಸು ಎರಡೂ ಒಂದೇ ಅಲ್ವಾ? ಈ ವರ್ಷ ಮೇಷರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಶಾಂತಿ ನೆಲೆಸಲಿದೆ. ವರ್ಷದ ಆರಂಭದಲ್ಲಿ ಗುರುಗ್ರಹ ಸ್ಥಾನ ಬದಲಾವಣೆಯಿಂದಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ಜೂನ್ ನಂತರ ಗುರುವು 4ನೇ ಮನೆಗೆ ಬಂದು ದೃಷ್ಟಿ ಹರಿಸುವುದರಿಂದ ಸುಖಸ್ಥಾನ ಬಲವಾಗುತ್ತದೆ. ದಂಪತಿಗಳ ನಡುವೆ ಇದ್ದ ಮನಸ್ತಾಪಗಳು ದೂರವಾಗಿ ಪ್ರೀತಿ ಚಿಗುರೊಡೆಯುತ್ತದೆ. ಮನೆಯಲ್ಲಿ ಮದುವೆ ಮುಂಜಿ ಅಥವಾ ನಾಮಕರಣದಂತಹ ಶುಭ ಕಾರ್ಯಗಳು ನಡೆಯುವ ಯೋಗವಿದೆ. ಅವಿವಾಹಿತರಿಗೆ ಅಂದರೆ ಅನ್ಮ್ಯಾರಿಡ್ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಬಹಳ ವರ್ಷಗಳಿಂದ ಮದುವೆ ಸಂಬಂಧ ನೋಡ್ತಿರೋರಿಗೆ ಈ ವರ್ಷ ಖಂಡಿತವಾಗಿಯೂ ವಿವಾಹ ಯೋಗವಿದೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯ, ಚೈಲ್ಡ್ ಬರ್ತ್ ಪ್ರಾಪ್ತಿಯಾಗುವ ಸುಂದರ ಸಮಯವಿದು. ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಈ ವರ್ಷ ಸರಸ್ವತಿ ಕಟಾಕ್ಷ ಸಿಗಲಿದೆ. ಗುರುಬಲ ಚೆನ್ನಾಗಿರೋದ್ರಿಂದ ನಿಮ್ಮ ಗ್ರಹಿಕೆಯ ಶಕ್ತಿ, ಗ್ರಾಸ್ಪಿಂಗ್ ಪವರ್ ಹೆಚ್ಚಾಗುತ್ತದೆ. ಪರೀಕ್ಷೆಗಳು, ಬೋರ್ಡ್ ಎಕ್ಸಾಮ್ ಬರೆಯುವ ಮಕ್ಕಳು ಸ್ವಲ್ಪ ಪ್ರಯತ್ನ ಪಟ್ಟರೆ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಬಹುದು. ಉನ್ನತ ಶಿಕ್ಷಣ, ಮಾಸ್ಟರ್ಸ್, ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಸೀಟ್ಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟ್ ಸಿಗುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆ, ಸರ್ಕಾರಿ ಕೆಲಸಕ್ಕಾಗಿ ಓದುತ್ತಿರುವವರು ಏಕಾಗ್ರತೆಯಿಂದ ಓದಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಆದರೆ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ವ್ಯಾಮೋಹದಿಂದ ದೂರವಿರಿ. ರಾಹು ನಿಮ್ಮ ಗಮನವನ್ನು ಬೇರೆಡೆ ಸೆಳೆಯಬಹುದು, ಎಚ್ಚರ. ಆರೋಗ್ಯ, ಹೆಲ್ತ್.
ಆರೋಗ್ಯವೇ ಮಹಾಭಾಗ್ಯ. ಈ ವರ್ಷ ಮೇಷರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸಲೇಬೇಕು. 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಪದೇ ಪದೇ ಆಸ್ಪತ್ರೆಗೆ ಅಲೆದಾಡುವ ಸಂಭವ ಬರಬಹುದು. ಪ್ರಮುಖವಾಗಿ ಈ ಸಮಸ್ಯೆಗಳು ಕಾಡಬಹುದು. 1. ಪಾದಗಳ ನೋವು, ಕಾಲಿಗೆ ಪೆಟ್ಟಾಗುವುದು, ಉಳುಕುವುದು ಅಥವಾ ಮಂಡಿ ನೋವು ಕಾಣಿಸಿಕೊಳ್ಳಬಹುದು. 2. ಕಣ್ಣಿನ ಸಮಸ್ಯೆ, ದೃಷ್ಟಿದೋಷ ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. 3. ನಿದ್ರಾಹೀನತೆ, ಸ್ಲೀಪ್ ಡಿಸಾರ್ಡರ್ಸ್, ಅತಿಯಾದ ಚಿಂತೆಯಿಂದ ರಾತ್ರಿ ನಿದ್ದೆ ಬಾರದೆ ಒದ್ದಾಡಬಹುದು. 4. ಉಷ್ಣಬಾಧೆ, ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಅಂದರೆ ಬಾಡಿ ಹೀಟ್, ಹೊಟ್ಟೆ ನೋವು ಬರಬಹುದು. ನೀರು ಹೆಚ್ಚಾಗಿ ಕುಡಿಯಿರಿ ಮತ್ತು ಪ್ರಾಣಾಯಾಮ, ಯೋಗ ಮಾಡುವುದನ್ನು ರೂಢಿಸಿಕೊಳ್ಳಿ. ಸಣ್ಣ ಸಮಸ್ಯೆ ಕಂಡರೂ ವೈದ್ಯರನ್ನು ಭೇಟಿ ಮಾಡಿ. ಅದೃಷ್ಟದ ಸಂಖ್ಯೆ, ಬಣ್ಣ ಮತ್ತು ವಾರ. ಈ ಪರಾಭವ ನಾಮ ಸಂವತ್ಸರದಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಈ ಕೆಳಗಿನ ಅಂಶಗಳನ್ನು ಪಾಲಿಸಿ. ಅದೃಷ್ಟದ ಸಂಖ್ಯೆ, ಲಕ್ಕಿ ನಂಬರ್ 9 ಮತ್ತು 3. 9 ಕುಜನ ಸಂಖ್ಯೆ, 3 ಗುರುವಿನ ಸಂಖ್ಯೆ. ಅದೃಷ್ಟದ ಬಣ್ಣ, ಲಕ್ಕಿ ಕಲರ್, ಕಡು ಕೆಂಪು, ಡಾರ್ಕ್ ರೆಡ್, ಕೇಸರಿ ಮತ್ತು ಹಳದಿ. ಕಪ್ಪು ಮತ್ತು ನೀಲಿ ಬಣ್ಣವನ್ನು ಆದಷ್ಟು ಕಡಿಮೆ ಬಳಸಿ. ಅದೃಷ್ಟದ ವಾರ, ಲಕ್ಕಿ ಡೇ, ಮಂಗಳವಾರ ಮತ್ತು ಗುರುವಾರ. ಯಾವುದೇ ಹೊಸ ಕೆಲಸ, ಆಸ್ತಿ ನೋಂದಣಿ ಅಥವಾ ವಾಹನ ಖರೀದಿಗೆ ಈ ದಿನಗಳು ಶ್ರೇಷ್ಠ. ಪರಿಹಾರಗಳು, ರೆಮಿಡೀಸ್. ವೀಕ್ಷಕರೇ, ಸಮಸ್ಯೆ ಇದ್ದ ಕಡೆ ಪರಿಹಾರ ಇದ್ದೇ ಇರುತ್ತೆ. ಈ ವರ್ಷ ಶನಿಯ ಪ್ರಭಾವ ಮತ್ತು ಅವಮಾನ ಯೋಗವನ್ನು ತಡೆಗಟ್ಟಲು ಹಾಗೂ ಒಳಿತನ್ನು ಹೆಚ್ಚಿಸಿಕೊಳ್ಳಲು ಈ ಸರಳ ಪರಿಹಾರಗಳನ್ನು ತಪ್ಪದೆ ಮಾಡಿ. 1. ಶನಿ ಶಾಂತಿ. ಇದು ಸಾಡೇಸಾತಿಯ ಆರಂಭವಾಗಿರುವುದರಿಂದ ಪ್ರತಿ ಶನಿವಾರದಂದು ಶನೀಶ್ವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಕಪ್ಪು ಎಳ್ಳನ್ನು ದಾನ ಮಾಡಿ. ಸಾಧ್ಯವಾದರೆ ಅಂಗವಿಕಲರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಚಪ್ಪಲಿ ದಾನ ಮಾಡಿ. ಇದು ಶನಿ ದೋಷಕ್ಕೆ ರಾಮಬಾಣ. 2. ಗಣಪತಿ ಆರಾಧನೆ. ಅವಮಾನ ಮತ್ತು ವಿಘ್ನಗಳನ್ನು ತಡೆಯಲು ಸಂಕಷ್ಟಹರ ಚತುರ್ಥಿಯಂದು ಗಣಪತಿಗೆ ಗರಿಕೆ ಅರ್ಪಿಸಿ. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಪ್ರತಿದಿನ 21 ಬಾರಿ ಜಪಿಸಿ. 3. ಸುಬ್ರಹ್ಮಣ್ಯ ಸೇವೆ. ಮೇಷರಾಶಿಯ ಅಧಿಪತಿ ಕುಜ. ಕುಜನಿಗೆ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಪ್ರೀತಿ. ಮಂಗಳವಾರದಂದು ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕ ಮಾಡಿಸಿ. 4. ಅನ್ನದಾನ. ನಿಮ್ಮ ಹುಟ್ಟುಹಬ್ಬದ ದಿನ ಅಥವಾ ವಿಶೇಷ ದಿನಗಳಲ್ಲಿ ಅನಾಥಾಶ್ರಮಕ್ಕೆ ಅನ್ನದಾನ ಮಾಡಿ ಹಸಿದವರ ಹೊಟ್ಟೆ ತುಂಬಿಸಿದರೆ ನಿಮ್ಮ ಮನೆಯ ಕಣಜ ಎಂದಿಗೂ ಖಾಲಿಯಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, 2026-27 ಶ್ರೀ ಪರಾಭವ ನಾಮ ಸಂವತ್ಸರವು ಮೇಷರಾಶಿಯವರಿಗೆ ಮಿಶ್ರ ಫಲಗಳನ್ನು ಹೊತ್ತು ತಂದಿದೆ. ಹಣಕಾಸಿನ ವಿಚಾರದಲ್ಲಿ ನೀವು ರಾಜರಂತೆ ಬದುಕಲಿದ್ದೀರಿ. ಆದರೆ ಆರೋಗ್ಯ ಮತ್ತು ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಧೈರ್ಯಂ ಸರ್ವತ್ರ ಸಾಧನಂ ಅಂತಾರೆ. ನಿಮ್ಮಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಇದ್ದರೆ ಆ ಶನಿ ಮಹಾತ್ಮನು ಕೂಡ ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಈ ವರ್ಷ ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸದಾ ನೆಲೆಸಲಿ ಅಂತ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯ ತಂಡದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಹಾರೈಸ್ತೀನಿ. ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಮೇಷರಾಶಿಯ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇದೇ ರೀತಿಯ ನಿಖರವಾದ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ವೃಷಭ ರಾಶಿಯ ಉಗಾದಿ ಭವಿಷ್ಯದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಪಾಪ್ಯುಲರ್ ಕನ್ನಡ ಟಿವಿ. ನಮಸ್ಕಾರ.